₹1.5 ಕೋಟಿ ಲಾಭ ಮಾಡೋ ಬೆಳೆ ಬಗ್ಗೆ ನಿಮಗೆ ಗೊತ್ತಾ? ಅಶ್ವಕೃಷಿ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗತ್ತು. ಹೌದು, ರೈತ ನೇಗಿಲು ಹಿಡಿಯದಿದ್ರೆ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ. ಹಾಗಾಗಿಯೇ ರೈತರನ್ನ ನಮ್ಮ ದೇಶದ ಬೆನ್ನೆಲುಬು ಅಂತಾನು ಕರಿತೀವಿ. ಹಾಗಾದ್ರೆ ರೈತರು ಈ ರೀತಿಯ ಕೃಷಿಯನ್ನ ಮಾಡಿದ್ರೆ ಕೋಟಿ ಕೋಟಿ ಆದಾಯ ಗಳಿಸಬಹುದು. ಹೌದಾ? ಅದ್ ಹೇಗೆ ಅಂತೀರಾ? ನಾವ್ ಹೇಳ್ತೀವಿ, ಕೇಳಿ. ನಿಂಬೆ ಕೃಷಿ ಹೊಸದೇನಲ್ಲ, ಎಲ್ಲರಿಗೂ ತಿಳಿದಿರುವ ವಿಷಯ. ಆದ್ರೆ ನಿಂಬೆ ಕೃಷಿಯನ್ನ ಎಷ್ಟು ಜನ ರೈತರು ಮಾಡ್ತಾ ಇದ್ದಾರೆ? ಸಮಗ್ರ ಕೃಷಿ ಅಂತ ಬಂದಾಗ ನಿಂಬೆಯೂ ಒಂದಾಗುತ್ತೆ. ನಿಂಬೆ ಬೆಳೆಯನ್ನ ನಿಮ್ಮ ಬೆಳೆಗಳಲ್ಲಿ ಬೆಳೆದುಕೊಂಡಾಗ ಅಥವಾ ಮುಖ್ಯ ಬೆಳೆಯಾಗಿ ಆಯ್ಕೆ ಮಾಡಿಕೊಂಡಾಗ ತೆಗೆದುಕೊಳ್ಳಬೇಕಾದ ಬೇಸಾಯ ಕ್ರಮಗಳು ಯಾವುವು, ಮಾರುಕಟ್ಟೆಯ ಲಾಭ ಎಷ್ಟು ಎಂಬ ಸಮಗ್ರ ಮಾಹಿತಿಯನ್ನ ನಾವು ಕೊಡ್ತೀವಿ. ನಿಂಬೆ ಹಣ್ಣಿಗೆ ಈ ಸೀಸನ್ ಆ ಸೀಸನ್ ನಲ್ಲಿ ಮಾತ್ರ ಮಾರ್ಕೆಟ್ ಎಂಬ ಲಿಮಿಟೇಷನ್ ಇಲ್ಲ. ವರ್ಷ ಪೂರ್ತಿ ಡಿಮ್ಯಾಂಡ್ ಇದ್ದೇ ಇರುತ್ತದೆ. ನಿಂಬೆ ಹಣ್ಣಿನ ಶಕ್ತಿ ಎಂತಹದ್ದು ಎಂಬುದು ನಮಗೆಲ್ಲ ಗೊತ್ತೇ ಇದೆ. ದೈಹಿಕ ಆರೋಗ್ಯ, ಸೌಂದರ್ಯವರ್ಧನೆಗೆ ಅನುಪಮ ಕಾಣಿಕೆ ನೀಡುವ ನಿಂಬೆ ಇಲ್ಲದೆ ಯಾವುದೇ ಅಡುಗೆ ಕೂಡ ಪೂರ್ಣವಾಗೋದೇ ಇಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಲಾಭವಿರುವ ನಿಂಬೆ ಬೇಸಾಯದ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭ ತಂದುಕೊಡುವ ಬೆಳೆಗಳ ಪೈಕಿ ನಿಂಬೆ ಬೆಳೆ ಕೂಡ ಒಂದು. ಒಮ್ಮೆ ಈ ಬೆಳೆ ಬೆಳೆದು ನಿಂತ್ರೆ ವರ್ಷವಿಡೀ ಲಾಭ ತಂದುಕೊಡುತ್ತೆ. ಈ ಬೆಳೆಯನ್ನ ಬೆಳೆಯಲು ಸಮಶೀತೋಷ್ಣ ವಲಯದ ಅಥವಾ ಉಷ್ಣವಲಯ ಸೂಕ್ತ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದ್ರೆ ಗೋಡು ಮಣ್ಣಿನಲ್ಲಿ ಬೆಳೆಯಬಹುದಾದ ಬೆಳೆ ಇದಾಗಿದೆ. ಮಣ್ಣಿನ ರಸಸಾರ 5.5ರಿಂದ 7.5ರವರೆಗೆ ಇರಬೇಕಾಗುತ್ತೆ. ಹೆಚ್ಚು ನೀರು ನಿಲ್ಲುವ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಜುಲೈನಿಂದ ಆಗಸ್ಟ್ ತಿಂಗಳು ನಾಟಿ ಮಾಡಲು ಉತ್ತಮ ಸಮಯ ಅಂತ ಹೇಳ್ಬೋದು. ನಾಟಿ ಮಾಡುವ ಪೂರ್ವದಲ್ಲಿ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಭೂಮಿಯನ್ನ ಸಮತಟ್ಟಾಗಿಸಬೇಕು. ನಾಟಿ ಮಾಡಲು 2x2x2 ಉದ್ದ ಅಗಲ ಆಳಗುಂಡಿಗಳನ್ನಾಗಿದ್ದು 15 ದಿನ ಬಿಸಿಲಿಗೆ ಒಣಗಲು ಬಿಡಬೇಕಾಗುತ್ತೆ. 18x18 ಅಡಿ ಅಂತರದಲ್ಲಿ ಸಸಿ ನಾಟಿ ಮಾಡಬೇಕಾಗುತ್ತದೆ. ನಂತರ ಗುಂಡಿ ತೋಡಿದ ಮೇಲ್ಭಾಗದ ಮಣ್ಣು ಹಾಗೂ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರವನ್ನ ಗುಂಡಿಗೆ ಹಾಕಿ ಸಸಿ ನಾಟಿ ಮಾಡಬೇಕು. ಸಸಿ ನಾಟಿಯ ಬಳಿಕ 1 ಬಾರಿ ನೀರು ಹಾಯಿಸಬೇಕಾಗುತ್ತೆ. ನಂತರ ಸಾವಯವ ಕೃಷಿ ಪದ್ಧತಿಯಲ್ಲಿಯೇ ಗೊಬ್ಬರದ ನಿರ್ವಹಣೆ ಮಾಡುವುದು ಉತ್ತಮ. 1 ಎಕರೆಯಲ್ಲಿ ಕನಿಷ್ಠ 100 ಗಿಡ ನೆಡಬಹುದು. 4 ವರ್ಷಕ್ಕೆ ಹಣ್ಣು ಬಿಡಲು ಪ್ರಾರಂಭವಾಗುತ್ತದೆ. ಅದಷ್ಟೇ ಅಲ್ಲ, ನಿಂಬೆಯಲ್ಲಿ ನೀವು 6 ವರ್ಷದವರೆಗೆ ಅಂತರ ಬೆಳೆಗಳನ್ನ ಕೂಡ ಬೆಳೆಯಬಹುದು. ಮೆಕ್ಕೆಜೋಳ, ತರಕಾರಿ, ಫ್ರೆಂಚ್ ಬೀನ್ಸ್ ಇತ್ಯಾದಿ ಬೆಳೆಗಳು. ಹೀಗೆ 4 ವರ್ಷಕ್ಕೆ ಇಳುವರಿ ಶುರು ಮಾಡುವ ನಿಂಬೆ ಗಿಡ 25ರಿಂದ 30 ವರ್ಷದವರೆಗೆ ಉತ್ತಮ ಫಸಲು ನೀಡುತ್ತದೆ. ಒಂದು ಗಿಡದಿಂದ ಕನಿಷ್ಠ 2000ದಿಂದ 3000 ಹಣ್ಣುಗಳನ್ನ ಪಡೆಯಬಹುದು. ಇನ್ನು ಗಿಡಗಳು ಯಾವುದೇ ರೋಗಗಳಿಲ್ಲದೆ ಆರೋಗ್ಯವಾಗಿ ಬೆಳೆದ್ರೆ 50 ವರ್ಷದವರೆಗೆ ಇಳುವರಿ ಸಿಗುತ್ತದೆ. ಸೂಕ್ತ ನಿರ್ವಹಣೆ ಮಾಡಿದಲ್ಲಿ 1 ವರ್ಷಕ್ಕೆ 1 ಎಕರೆಗೆ 5ರಿಂದ 6 ಲಕ್ಷ ರೂಪಾಯಿ ಲಾಭ ಪಡೆಯಬಹುದು. ಉದಾಹರಣೆಗೆ, ಇಲ್ಲೊಬ್ಬ ರೈತ ವಾರ್ಷಿಕವಾಗಿ ನಿಂಬೆಯಲ್ಲಿ 1.5 ಕೋಟಿ ಆದಾಯ ಪಡಿತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ರೈತ ಬೀರಪ್ಪ ರೈತರು 102 ಎಕರೆಯ ಭೂ ಒಡೆಯ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವ ಈ ಕೃಷಿಕ ಕಬ್ಬು, ನಿಂಬೆ, ದ್ರಾಕ್ಷಿ ಹೀಗೆ ಹಲವಾರು ಬಗೆಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ನಿಂಬೆ ಸಸಿಗಳನ್ನ ಮಾರಾಟ ಮಾಡುತ್ತಾ ವರ್ಷಕ್ಕೆ ಕೋಟಿ ಕೋಟಿ ಆದಾಯ ಪಡಿತಾ ಇದ್ದಾರೆ. ಇನ್ನು ಸಸಿಗಳನ್ನ ಆಯ್ಕೆ ಮಾಡುವಾಗ ಆಯಾ ಪ್ರದೇಶಕ್ಕೆ ತಕ್ಕಂತಹ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ನಿಂಬೆಯಲ್ಲಿ ಯುರೇಕಾ, ಲಿಸ್ಬನ್ ವಿಲ್ಲಾ, ಫ್ರಾಂಕ್, ಲಕ್ನೋ ಸೀಡ್, ಲೆಸ್, ಅಸ್ಸಾಂ ಲೆಮನ್, ನೇಪಾಳಿ ರೌಂಡ್, ಲೆಮನ್ 1 ಹೀಗೆ ನಾನಾ ತರಹದ ತಳಿಗಳು ಲಭ್ಯವಿವೆ. ಅವುಗಳ ಬಗ್ಗೆ ತಿಳಿದು ಸರಿಯಾದ ತಳಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಈ ಬೆಳೆಯಲ್ಲಿ ಕೀಟಗಳ ತೊಂದರೆ ಎಂದ್ರೆ ಸಿಟ್ರಸ್ ಸೈಲಾ, ಲೀಫ್ ಮೈನರ್, ಸ್ಕೇಲ್ ಕೀಟಗಳು, ಗಿಡ ಹೇನುಗಳು ಮತ್ತು ಮಿಲಿಬಗ್ಗಳು. ಇವುಗಳನ್ನ ಬೇವಿನ ಎಣ್ಣೆ, ಕೋಳಿ ಮೊಟ್ಟೆ ಮಿಶ್ರಣ ಮತ್ತು ಸ್ಟಿಕ್ಕಿ ಟ್ಯಾಬ್ಗಳನ್ನ ಮತ್ತು ಕೀಟ ಬಲೆಗಳನ್ನ ಬಳಸಿ ನಿಯಂತ್ರಿಸಬಹುದು. ರಾಸಾಯನಿಕ ಸ್ಪ್ರೇಗಳನ್ನ ಬಳಸುವುದು ಅಷ್ಟೊಂದು ಸಮಂಜಸವಲ್ಲ. ರೋಗಗಳ ತೊಂದರೆ ಎಂದ್ರೆ ಸಿಟ್ರಸ್ ಕ್ಯಾಂಕರ್, ಗುಮೋಸಿಸ್, ಸೂಕ್ಷ್ಮ ಶಿಲೀಂಧ್ರ, ಕಪ್ಪು ಚುಕ್ಕೆ, ನಿಂಬೆ ಹುರುಪು, ಕಾಲರ್ ಕೊಳೆತ, ಸತುವಿನ ಕೊರತೆ, ಕಬ್ಬಿಣದ ಕೊರತೆ ಬರುವುದು ಸಾಮಾನ್ಯ.
ಸರಿಯಾದ ರೀತಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡಿದ್ದಲ್ಲಿ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಪೋಷಕಾಂಶಗಳು ಬೇಕಾದ ಸಮಯದಲ್ಲಿ ದೊರೆಯುತ್ತವೆ. ಇನ್ನು ಸಾವಯವ ಕೃಷಿಯಲ್ಲಿಯೇ ಜೈವಿಕ ಸ್ಪ್ರೇಗಳನ್ನು ಬಳಸಿಕೊಂಡು ನಿಯಂತ್ರಣ ಮಾಡಬಹುದು. ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತಳಿಗಳ ಬಗ್ಗೆ, ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆದು ಕೃಷಿ ಆರಂಭಿಸಿ, ಒಳ್ಳೆ ಆದಾಯ ಗಳಿಸಿ. ನೋಡಿದ್ರಲ್ಲ ರೈತ ಬಾಂಧವರೇ, ನಿಂಬೆ ಬೇಸಾಯದ ಕ್ರಮಗಳನ್ನ. ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆಯಲ್ಲಿರುವ ನಿಂಬೆ ಕೃಷಿಯಲ್ಲಿ ಲಕ್ಷಗಳ ಗಳಿಕೆ ಇದೆ. ಈ ಮಾಹಿತಿ ತಿಳಿದು ಕೃಷಿಯನ್ನ ಆರಂಭಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವ ಕೃಷಿ ಚಾನಲ್.